ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ. ಇವತ್ತಿನ ರಾಮಾಯಣ ಕಥೆನ ಕೇಳೋಣ. ನಿನ್ನೆ ದಿನ ನಾವು ನೋಡಿದ್ವಿ, ವಿಭೀಷಣ ಅವನ್ ಜೊತೆ ಇರ್ತಕ್ಕಂತ 4 ಜನ ಮಂತ್ರಿಗಳನ್ನ ಹಾಗೆ ಅವನ್ ಸ್ನೇಹಿತರನ್ನ ಕರ್ಕೊಂಡ್ ಬಂದು ರಾಮನಲ್ಲಿ ಶರಣಾಗಕ್ಕೆ ಬಂದಿರ್ತಾನೆ. ಆದ್ರೆ ರಾಮ ಅಲ್ಲಿರೋರ್ ಎಲ್ಲರ ಅಭಿಪ್ರಾಯನೂ ಕೇಳ್ತಾನೆ. ಅಂದ್ರೆ ಸುಗ್ರೀವಂದು ಹಾಗೆ ಬೇರೆ ಬೇರೆ ಮಂತ್ರಿಗಳದ್ದು, ಅಂದ್ರೆ ವಾನರ ಗುಂಪಲ್ಲಿ ಯಾರ್ಯಾರು ನಾಯಕರಿದ್ದಾರೆ ಅವ್ರೆಲ್ಲರ ಅಭಿಪ್ರಾಯನೂ ಕೇಳ್ತಾನೆ. ಹಾಗೆ ಹನುಮಂತನ ಅಭಿಪ್ರಾಯನೂ ಕೇಳ್ತಾನೆ. ಹನುಮಂತ ವಿಭೀಷಣ ಬಗ್ಗೆ ಹೇಳ್ತಾನೆ. ಅಂದ್ರೆ ಅವನು ಲಂಕೆಗೆ ಸೀತಾ ಸಂದೇಶ ತಿಳಿಸಕ್ ಹೋಗಿರುವಾಗ ವಿಭೀಷಣನ ನೋಡಿರ್ತಾನೆ. ಹಾಗಾಗಿ ಹನುಮಂತ ಹೇಳ್ತಾನೆ, ವಿಭೀಷಣ ಖಂಡಿತವಾಗ್ಲೂ ಒಳ್ಳೆಯವನು, ನಾವು ಅವನ ಸೇರಿಸ್ಕೋಬಹುದು ಅಂತ ಹೇಳ್ತಾನೆ. ಅದಕ್ಕೆ ರಾಮ ಹನುಮಂತನ ಮಾತುಗಳನ್ನ ಕೇಳ್ಬಿಟ್ಟು ವಿಭೀಷಣ ನನ್ನಲ್ಲಿ ಶರಣಾಗತಿ ಆಗಕ್ ಬಂದಿದ್ದಾನೆ, ನನ್ ಭಕ್ತರು ಯಾರೇ ಬಂದ್ರು ಶರಣಾಗಕ್ಕೆ ಬಂದ್ರೆ ನಾನು ಅವ್ರನ್ನ ಖಂಡಿತವಾಗ್ಲೂ ದೂರ ತಳ್ಳಲ್ಲ ಅಂತ. ಅದಕ್ಕೆ ಸುಗ್ರೀವ ಹೇಳ್ತಾನೆ, ನೋಡು ರಾಮ, ಅಂದ್ರೆ ಈ ಸಮಯದಲ್ಲಿ ನಾವು ಅವನ್ನ ಸೇರಿಸ್ಕೊಳ್ಳೋದ್ರಿಂದ ಅವನು ಇವಾಗ ಒಳ್ಳೆ ಒಂಥರ ನಟನೆ ಮಾಡಿರ್ಬೋದು, ಅಥವಾ ಹನುಮಂತನ್ ಮುಂದೆ ಒಳ್ಳೆ ಒಂಥರ ನಟನೆ ಮಾಡಿರ್ಬೋದು. ನಮ್ ಸೈನ್ಯದ ಬಲಾನ ತಿಳ್ಕೊಂಡು ಹೋಗಿ ರಾವಣನಿಗೆ ಹೇಳ್ಬಹುದು, ಹಾಗೆ ನಮ್ಗೆ ಗೊತ್ತಿಲ್ದಂಗೆ ನಮ್ ಸೈನ್ಯನ ನಾಶ ಮಾಡ್ಬೋದು, ಇಲ್ಲ ಕುತಂತ್ರದಿಂದ ನಿನ್ನ ಸಾಯಿಸ್ಬೋದು, ಲಕ್ಷ್ಮಣನ್ನ ಸಾಯಿಸ್ಬೋದು. ಹಾಗಾಗಿ ನಾವ್ ಅವನ್ನ ಸೇರಿಸ್ಕೊಳ್ಳೋದ್ ಬೇಡ ಅಂತ. ಅದಕ್ಕೆ ರಾಮಚಂದ್ರ ಸುಗ್ರೀವನಿಗೆ ಏನ್ ಹೇಳ್ತಾನೆ ಅಂದ್ರೆ, ಪರಿಸ್ಥಿತಿ ಯಾವ್ದೇ ಇರ್ಬೋದು, ಆದ್ರೆ ನಾವ್ ವ್ಯಕ್ತಿ ಸ್ವಭಾವನ ನೋಡ್ಬೇಕು. ಅವನನ್ನ ಎಷ್ಟು ಪರಾಕ್ರಮಿ ಅಂತ ಗೊತ್ತಿದೆ, ಆದ್ರೂನು ಅವನ ತ್ಯಜಿಸಿ ನನ್ನ ಹತ್ರ ಬಂದಿದ್ದಾನೆ ಅಂದ್ರೆ ನಾನು ಅವನ ತಿರಸ್ಕಾರ ಮಾಡಕ್ಕಾಗಲ್ಲ. ನಿನಗ್ ಯಾವ ಭಯ ಇದೆಯಲ್ಲ, ಅಂದ್ರೆ ಆ ಸುಗ್ರೀವನಿಗೆ ಏನ್ ಭಯ ಇದೆಯಲ್ಲ ಅದನ್ನ ನಾನ್ ದೂರ ಮಾಡ್ತೀನಿ ಅಂತ ರಾಮಚಂದ್ರ ಹೇಳ್ತಿದ್ದಾನೆ. ಅಂದ್ರೆ ವಿಭೀಷಣ ನನ್ಗೆ ಏನಾದ್ರೂ ಮಾಡ್ಬಿಡ್ತಾನೆ, ಅದಕ್ಕಾಗಿ ನೀನ್ ಬೇಡ ಅಂತಿದ್ಯಾ, ಅಥವಾ ನಮ್ ಸೈನ್ಯಕ್ಕೆ ಏನಾದ್ರು ಮಾಡ್ಬಿಡ್ತಾನೆ ಅದಕ್ಕೋಸ್ಕರ ನೀನು ವಿಭೀಷಣನ ಸೇರಿಸ್ಕೊಳ್ಳೋದ್ ಬೇಡ ಅಂತ ಹೇಳ್ತಿದ್ಯಾ ಅಂದ್ರೆ, ಒಂದ್ ಮಾತ್ ಹೇಳ್ತೀನಿ ಕೇಳು ಸುಗ್ರೀವ. ಇಡೀ ದೇವಲೋಕದಲ್ಲಿರುವಂತ ಎಲ್ಲಾ ದೇವ್ರು ಒಟ್ಟಾಗಿ ಬಂದು ಇಡೀ ಪ್ರಪಂಚನೇ ನನ್ನ ಎದುರಿಗೆ ನಿಂತ್ರು ನನ್ನ ಕಿರು ಬೆರಳುನು ಯಾರಿಂದಾನು ಅಳ್ಳಾಡ್ಸಕ್ ಆಗಲ್ಲ. ಹಾಗಾಗಿ ನೀನೇನು ಭಯ ಪಡ್ಬೇಡ. ವಿಭೀಷಣ ಒಬ್ನೇ ಹಾಗೆ ಅವನ್ ಜೊತೆ ಇರುವಂತ 4 ಮಂತ್ರಿಗಳಿಂದ ನನಗೆ ಆಗ್ಲಿ ನನ್ ಸೈನ್ಯಕ್ಕಾಗ್ಲಿ ಏನು ಮಾಡಕ್ಕಾಗಲ್ಲ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ, ಹೋಗಿ ವಿಭೀಷಣನ ಕರ್ಕೊಂಡ್ ಬಾ ಅಂತ ಸುಗ್ರೀವನಿಗೆ ಆದೇಶ ಮಾಡ್ತಾನೆ. ಸುಗ್ರೀವ ಹೋಗಿ ವಿಭೀಷಣನ ಕರೀತಾನೆ. ಅಂದ್ರೆ ಆಕಾಶ ಮಾರ್ಗದಲ್ಲಿ ವಿಭೀಷಣ ಮತ್ತೆ ಅವನ್ ಜೊತೆ ಇರ್ತಕ್ಕಂತ 4 ಜನ ನಿಂತಿರ್ತಾರೆ. ಸುಗ್ರೀವ ಹೋಗಿ ಕರೀತಾನೆ. ವಿಭೀಷಣ ಬಂದು ರಾಮನಲ್ಲಿ ಶರಣಾಗತಿ ಆಗ್ತಾನೆ. ಅವನಣ್ಣನ ದುಷ್ಕರ್ಮಗಳ ಬಗ್ಗೆ ಹೇಳ್ತಾನೆ. ನಾನ್ ಎಷ್ಟೇ ತಡೆದ್ರುನು ಅವನು ಯುದ್ಧ ಮಾಡೋದು ಸಿದ್ಧ ಆಗ್ಬಿಟ್ಟಿದ್ದಾನೆ, ನಿಲ್ಲಿಸ್ತಿಲ್ಲ, ಯುದ್ಧ ಮಾಡ್ಬೇಕನ್ನೋ ಯೋಚನೆನೆ ನಿಲ್ಲಿಸ್ತಿಲ್ಲ. ಹಾಗಾಗಿ ನಾನ್ ಹೇಳ್ದೆ, ಸೀತೆನ ಒಪ್ಸು ರಾಮನಿಗೆ, ರಾಮನಲ್ಲಿ ಶರಣಾಗತಿ ಹೊಂದು ಅಂತ. ಅವನು ಕೇಳ್ತಿಲ್ಲ. ಹಾಗಾಗಿ ಖಂಡಿತವಾಗ್ಲು ರಾಕ್ಷಸರ ವಂಶ ಸಂಹಾರ ಆಗೋದು ಖಂಡಿತ ಅಂತ. ಸೀತೆನ ಯಾವಾಗ ಅಪಹರಿಸ್ಕೊಂಡ್ ಬಂದ ನನಗ್ ಅವಾಗಿಂದನೇ ಅಪಶಕನಗಳು ಕಾಣ್ತಿದೆ ಅಂತ ವಿಭೀಷಣ ಅವನ ಮನ್ಸಲ್ಲಿ ಆಗ್ತಿರುವಂತ ತಳಮಳ ಅಂತ ಏನ್ ಹೇಳ್ತೀವಿ ನಾವು, ಅದ್ರ ಬಗ್ಗೆ ಎಲ್ಲ ರಾಮನಲ್ಲಿ ಹೇಳ್ಕೋತಾನೆ. ಅದಕ್ಕೆ ರಾಮ ಲಕ್ಷ್ಮಣ ಮತ್ತೆ ಹನುಮಂತನಿಗೆ ಹೇಳಿ, ರಾವಣ ಬದುಕಿರುವಾಗ್ಲೇನೆ ವಿಭೀಷಣಿಗೆ ಇಲ್ಲಿ ಅಂದ್ರೆ ಅವ್ರೇನು ಸಮುದ್ರದ ಹತ್ತಿರದಲ್ಲಿದ್ದಾರೆ, ದಕ್ಷಿಣ ಸಮುದ್ರದ ಹತ್ತಿರದಲ್ಲಿ ಏನಿದ್ದಾರೆ ಅಲ್ಲಿ ವಿಭೀಷಣಿಗೆ ಲಂಕೆಯ ರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾರೆ. ಅಂದ್ರೆ ಅಲ್ಲಿ ಇನ್ನೂ ರಾವಣ ಇದ್ದಾನೆ ಅಂದ್ರೆ ಇದು ಮುನ್ಸೂಚನೆ, ಜಯದ ಮುನ್ಸೂಚನೆ. ಖಂಡಿತವಾಗ್ಲೂ ರಾವಣನ್ನ ರಾಮ ಸಂಹಾರ ಮಾಡ್ತಾನನ್ನೋ ಮುನ್ಸೂಚನೆ. ವಿಭೀಷಣಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಹಾಗೆ ಅವನಿಗೆ ಚಿರಂಜೀವಿ ಆಗುವಂತ ರಾಮ ಆಶೀರ್ವಾದ ಮಾಡ್ತಾನೆ. ನಾವು ಈ 7 ಜನ ಚಿರಂಜೀವಿಗಳಲ್ಲಿ ನೆನೆಸ್ಕೋಬೇಕಂದ್ರೆ ವಿಭೀಷಣ ನೆನೆಸ್ಕೋತೀವಿ. ಅದು ರಾಮನಲ್ಲಿ ಶರಣಾಗತಿ ಹೊಂದಿದ್ದಕ್ಕೆ ಅವನು ಚಿರಂಜೀವಿನಿಯೂ ಆದ, ಹಾಗೆ ಲಂಕೆಗೆ ರಾಜನೂ ಆದ. ಆಮೇಲೆ ಎಲ್ಲ ಮಾತಾಡ್ಕೊಂಡು ಸುಗ್ರೀವ ಹೇಳಿರೋ ತರ ರಾಮ ಮತ್ತೆ ಲಕ್ಷ್ಮಣ ಸಮುದ್ರ ತೀರದ ಹತ್ರ ಹೋಗ್ತಾರೆ. ಯಾವುದೇ ಒಂದ್ ನಮ್ ಕೆಲ್ಸ ಆಗ್ಬೇಕಂದ್ರು ಮೊದ್ಲು ನಾವು ಸೌಮ್ಯವಾಗಿ ಮಾತಾಡ್ ನೋಡ್ಬೇಕಂತೆ. ಅದಕ್ಕೆ ರಾಮ ಸಮುದ್ರ ರಾಜನ ಹತ್ರ ಅಂದ್ರೆ ವರುಣ ದೇವನ ಹತ್ರ ಕೇಳ್ಕೊತಾನೆ, ಲಂಕೆಗೆ ಹೋಗಕ್ಕೆ ದಾರಿ ಮಾಡ್ಕೊಡು ಅಂತ. ಅವನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಸಮುದ್ರದ ತೀರದಲ್ಲಿ ಅಲ್ಲೇ ಒಂದು ದರ್ಬೆ ಹಾಕೊಂಡು 3 ದಿನಗಳ ಕಾಲ ಕಾಯ್ತಾನೆ. ಅಂದ್ರೆ ಇವತ್ತು ದಾರಿ ಮಾಡ್ಕೊಡ್ತಾನೆ, ನಾಳೆ ದಾರಿ ಮಾಡ್ಕೊಡ್ತಾನೆ ಅಂತ ಸಮುದ್ರ ರಾಜನ ಉತ್ತರಕ್ಕಾಗಿ ರಾಮ ಕಾಯ್ತಾನೆ. ಸೊ ನಮ್ಗೆ ಇವಾಗೆಲ್ಲ ಅಷ್ಟು ಪೇಶನ್ಸ್ ಇಲ್ಲ. 3 ದಿನ ಅಲ್ಲ, 3 ಗಂಟೆಗಳಲ್ಲ,
30 ನಿಮಿಷ ಅಲ್ಲ, 30 ಸೆಕೆಂಡು ನಮಗ್ ಪೇಶನ್ಸ್ ಇರಲ್ಲ. ಏನಾದ್ರೂ ಆಗ್ಬೇಕಂದ್ರೆ ಪಟ್ ಪಟ್ ಅಂತ ಆಗ್ಬೇಕು. ಯಾರ್ದಾರು ಜೊತೆ ಒಂದ್ ಆ, ಮಾತಿ ಮಾತಾಡಿ ಸರಿ ಮಾಡ್ಕೊಳ್ಳುವಂತ ಮನಸ್ಥಿತಿಯಲ್ಲಿನೇ ನಾವು ಇರಲ್ಲ. ಸೀದಾ ಜಗಳಕ್ಕೆ ಹೋಗ್ತೀವಿ, ಸೀದಾ ಜೋರ್ ಸೌಂಡೇ ಮಾಡ್ತೀವಿ. ಆದ್ರೆ ರಾಮ ಅಷ್ಟೆಲ್ಲಾ ಶಕ್ತಿ ಇದ್ರೂನು, ಸಮುದ್ರನಲ್ಲ ಇಡೀ ಲೋಕನೇ ಭಸ್ಮ ಮಾಡೋ ಶಕ್ತಿ ಇದ್ರು ಸಮುದ್ರ ರಾಜನಲ್ಲಿ ವಿನಯದಿಂದ ಭಕ್ತಿಯಿಂದ ಕೇಳ್ಕೊಂಡು 3 ದಿನ ರಾಮ ಲಕ್ಷ್ಮಣ ಹಾಗೆ ಇಡೀ ಸೈನ್ಯ ಸಮುದ್ರದ ತೀರದಲ್ಲಿ ದರ್ಬೆ ಹಾಕೊಂಡು ಕಾಯ್ತಾ ಕೂತ್ಕೋತಾರೆ. ಯಾವಾಗ ಸಮುದ್ರ ರಾಜ ಯಾವ್ದಕ್ಕೂ ತಲೆ ಕೊಡದೆ, ಅಂದ್ರೆ ಏನು ಕೇಳಿಸ್ಕೊಳಾರ್ದೆ, ರಾಮನಿಗೆ ಏನೋ ಪ್ರತಿ ಉತ್ತರ ನೀಡ್ಲಾರ್ದೆ ಮೌನವಾಗಿರ್ತಾನಲ್ಲ, ಅವಾಗ ರಾಮಚಂದ್ರನಿಗೆ ಕೋಪ ಬರತ್ತೆ. ಸೊ ಇಡೀ ರಾಮಾಯಣದಲ್ಲಿ ನಾವ್ ನೋಡಿದ್ರೆ ಎಲ್ಲೋ 1-2 ಕಡೆ ರಾಮನಿಗೆ ಕೋಪ ಬಂದಿರುವಂತ ಉಲ್ಲೇಖ ಇದೆ. ಅದಿಷ್ಟು ಬಿಟ್ರೆ ರಾಮ ತುಂಬಾ ಸೌಮ್ಯ ಸ್ವಭಾವ, ಹಾಗೆ ತುಂಬಾ ಕರುಣಾಮಯಿ. ಇವಾಗ ನೋಡಿದ್ವಲ್ಲ ವಿಭೀಷಣನ್ನ ಹೆಂಗ್ ಒಪ್ಕೊಂಡ ರಾಮಚಂದ್ರ ಅಂತ. ಸೊ ಆ ರೀತಿ ರಾಮ ಏನ್ ಮಾಡ್ತಾನೆ, ಕೋಪದಿಂದ ಅವನ ಧನಸ್ಸನ್ನ ಬಿಲ್ಲನ್ನ ತಗೊಂಡು ಅದಕ್ಕೆ ಧನಸ್ಸನ್ನ ಕಟ್ಟೋದು ಅಂತ ಹೇಳ್ತೀವಲ್ಲ, ಕಟ್ಟಿ ಒಂದು ಸಾರಿ ಆ ದಾರನ ಎಳೆದ್ ಬಿಡ್ತಾನೆ, ಅಂದ್ರೆ ಟೇಂಕಾರ ಮಾಡ್ತಾನೆ. ಆ ಟೇಂಕಾರ ಮಾಡಿರುವಂತ ಶಬ್ದಕ್ಕೆ ಸಮುದ್ರ ಉಕ್ಕಕ್ ಶುರು ಆಗತ್ತಂತೆ. ಇಡೀ ಲೋಕನೇ ಅಲ್ಲೋಲ ಕಲ್ಲೋಲ ಆಗತ್ತಂತೆ. ಅಂದ್ರೆ ಪರ್ವತಗಳೆಲ್ಲ ಅಳ್ಳಾಡಿ ಬಿಡತ್ತೆ ಅಂತ ಹೇಳ್ತಾರೆ. ದೇವತೆಗಳೆಲ್ಲ ಆಶ್ಚರ್ಯ ಆಗ್ತಾರಂತೆ. ಯಾಕೆ ರಾಮ ಕೋಪ ಮಾಡ್ಕೊಂಡಿದ್ದಾನೆ. ರಾಮ ಕೋಪ ಮಾಡ್ಕೊಳ್ಳೋದು ಸಾಕ್ಷಾತ್ ವಿಷ್ಣು ಕೋಪ ಮಾಡ್ಕೊಳ್ಳೋದು ಎರಡು ಒಂದೇ. ಯಾಕಂದ್ರೆ ವಿಷ್ಣುನ ಅವತಾರನೇ ರಾಮ ಅಂತ ನಮ್ಗೆ ಗೊತ್ತು. ಸೊ ಆ ಶಬ್ದಕ್ಕೆ, ಆ ಧನಸ್ಸಿನ ಟೇಂಕಾರ ಶಬ್ದಕ್ಕೆ ಪ್ರಾಣಿ ಪಕ್ಷಿಗಳೆಲ್ಲ ಗಾಬರಿಯಿಂದ ಓಡಿ ಹೋದ್ವು ಅಂತೆ. ಸೊ ಅಷ್ಟ್ರ ಕೋಪ ಬಂದಿತ್ತಂತೆ ರಾಮನಿಗೆ. ಸೊ ಅದನ್ನ ನೋಡ್ಬಿಟ್ಟು ವರುಣ ದೇವ್ರು ಬರ್ತಾನಂತೆ ಸಮುದ್ರದಿಂದ ಎದ್ದು, ಪೂಜಾ ಸಾಮಗ್ರಿಗಳನ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡು ಬಂದು ರಾಮನ್ಗೆ ಹೇಳ್ತಾನಂತೆ, ಕ್ಷಮಿಸು ತಂದೆ, ನಿನ್ನ ಕೆಲ್ಸಕ್ಕೆ, ಅಂದ್ರೆ ನೀನು ಲೋಕ ಕಲ್ಯಾಣ ಮಾಡೋ ಕೆಲ್ಸಕ್ಕೆ ಹೋಗ್ತಿದ್ಯಾ. ಇವಾಗ ಸೀತೆ ಒಬ್ಬಳನೆ ಹನುಮಂತನು ಕರ್ಕೊಂಡ್ ಬರೋದಿತ್ತು, ರಾಮ ಹೋಗಿ ಅವನ್ ಶಕ್ತಿಯಿಂದ ಸೀತೆನ ಕರ್ಕೊಂಡ್ ಬರ್ಬೋದಿತ್ತು. ಇಡೀ ರಾಕ್ಷಸರ ವಂಶನ ಸಂಹಾರ ಮಾಡಿ ಎಲ್ಲಾ ದೇವರಿಗೂ ಋಷಿಗಳಿಗೂ ಎಲ್ಲಾ ರೀತಿಯಲ್ಲಿ ಒಳ್ಳೇದಾಗ್ಲಿ ಅಂತ ಆ ರಾಕ್ಷಸರ ಸಂಹಾರ ಮಾಡಕ್ ಹೋಗ್ತಿದ್ಯಾ. ನಾನ್ ಅದನ್ನ ಅರ್ಥ ಮಾಡ್ಕೊಳ್ಳಾರ್ದೆ, ನಿನಗ್ ದಾರಿ ಮಾಡ್ಕೊಡ್ಲಾರ್ದೆ, ನಿನ್ ಎಷ್ಟು ಭಕ್ತಿಯಿಂದ ವಿನಯದಿಂದ ಕೇಳ್ಕೊಂಡೆ, ಇಷ್ಟೆಲ್ಲಾ ನಿನಗ್ ಶಕ್ತಿ ಇದ್ರು ನಾನು ಸಾಮಾನ್ಯ ಮನುಷ್ಯ ಅನ್ಕೊಂಡು ಮೌನವಾಗ್ಬಿಟ್ಟೆ. ಹಾಗಾಗಿ ನಾನು ಖಂಡಿತವಾಗ್ಲೂನು ಲಂಕೆಗೆ ತಲುಪಕ್ಕೆ ದಾರಿ ಮಾಡ್ಕೊಡ್ತೀನಿ. ಹೋಗಿ ಆ ದುಷ್ಟ ರಾವಣನ ಸಂಹಾರ ಮಾಡು, ಅಧರ್ಮನ ನೀನು ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡು, ಸಂಹಾರ ಮಾಡು, ಈ ಭೂಮಿಯಿಂದ ಅಧರ್ಮನ ತೆಗ್ದು ಹಾಕು, ಸೀತಾದೇವಿನ ಕರ್ಕೊಂಡು ವೈಕುಂಠಕ್ಕೆ ಹೋಗು ಅಂತ ವರುಣ ದೇವ್ರು ರಾಮನ ಹತ್ರ ಕೇಳ್ಕೊತಾನೆ. ಹಾಗೆ ರಾಮಚಂದ್ರನ್ ಹೇಳ್ತಾನೆ, ಸಮುದ್ರ ಕಟ್ಟಕ್ಕೆ ನಳನೇ ಮುಂದೆ ನಿಂತು ಸಮುದ್ರನ ಕಟ್ಬೇಕು, ಇಲ್ಲಿಂದ ಲಂಕೆವರೆಗೂ ನಳನೇ ಮುಂದೆ ನಿಂತು ಅವನ ಮಾರ್ಗದರ್ಶನ. ನಳ ಯಾಕೆ ಅಂದ್ರೆ ಅವನ ವಿಶ್ವಕರ್ಮನ ಮಗ. ವಿಶ್ವಕರ್ಮ ನಮ್ಗೆ ದೇವರ ಶಿಲ್ಪಿ ಅಂತ ಗೊತ್ತು, ಅವನ ಅಂಶದಿಂದ ಹುಟ್ಟಿರೋನು ನಳ. ಹಾಗಾಗಿ ಸಮುದ್ರ ರಾಜ ಅಂದ್ರೆ ವರುಣ ದೇವ ರಾಮನಲ್ಲಿ ಕೇಳ್ಕೊತಾನೆ. ನಳನು ಅದನ್ನೇ ಹೇಳ್ತಾನೆ, ಅಂದ್ರೆ ನಂಗೆ ಗೊತ್ತಿತ್ತು, ಅಂದ್ರೆ ನಳ ಯಾವತ್ತೂ ಹೇಳ್ಕೊಂಡಿರಲ್ಲ ನನ್ಗಿಂತ ಅದು ಒಂದ್ ವಿದ್ಯೆ ಗೊತ್ತಿದೆ ಅಂತ. ಇವಾಗ ನಮ್ಗೆ ಏನೋ ಸ್ವಲ್ಪ ಗೊತ್ತಿದ್ರೆ ಶೋ ಆಫ್ ಮಾಡ್ಬಿಡ್ತೀವಿ, ನಮ್ಗೆ ಇದ್ ಗೊತ್ತು ಅದ್ ಗೊತ್ತು ಅಂತ. ಆದ್ರೆ ಅವಾಗಿನ ಜನ ಎಲ್ಲ ತುಂಬಾ ಸೌಮ್ಯವಾಗಿ ಮೃದುವಾಗಿ ಯಾವುದೇ ರೀತಿಯಾದಂತ ಆಡಂಬರ ಇಲ್ಲದೆ ಬದುಕ್ತಿದ್ರು. ಹಾಗಾಗಿ ರಾಮಚಂದ್ರ ನಳನಿಗೆ ಆದೇಶ ಮಾಡ್ತಾನೆ, ಇಲ್ಲಿಂದ ಸಮುದ್ರ ನಿರ್ಮಾಣ ಆಗ್ಲಿ ಅಂತ. ನಾವು ಓದಿರೋ ಪ್ರಕಾರ, ಅಂದ್ರೆ ಬೇರೆ ಬೇರೆ ಪುರಾಣಗಳಲ್ಲಿ ಬರತ್ತೆ, ತುಂಬಾ ಫೇಮಸ್ ಸ್ಟೋರಿ. ಎಲ್ಲಾ ಕಲ್ ಮೇಲೂನು ರಾಮ ಅಂತ ಬರ್ದು ಸಮುದ್ರಕ್ಕೆ ಎಸೆದ್ರೆ ಅದು ತೇಲತ್ತೆ ಅಂತ ತುಂಬಾ ಫೇಮಸ್ ಆಗಿರುವಂತ ಕತೆ. ಆದ್ರೆ ರಾಮಾಯಣದಲ್ಲಿ ವಾಲ್ಮೀಕಿಗಳು ಬರ್ದಿರೋಂತ ರಾಮಾಯಣದಲ್ಲಿ ಇದು ಇಲ್ಲ. ಸಮುದ್ರ ರಾಜ ಏನ್ ಹೇಳ್ತಾನಂದ್ರೆ, ನೀನು ಈ ಸಮುದ್ರದ ಮೇಲೆ ನಡ್ಕೊಂಡು ಹೋಗಕ್ಕೆ ನಿನಗೆ ನಿನ್ನ ಸೈನ್ಯಕ್ಕೆ ನಾನ್ ದಾರಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಎಲ್ಲೂನು ರಾಮ ಅಂತ ಬರ್ದಿರುವಂತ ಕಲ್ಲನ್ನ ಸಮುದ್ರಕ್ಕೆ ಹಾಕಿ ಅದು ತೇಲತ್ತೆ ಅದ್ರ ಮೇಲೆ ನಡ್ಕೊಂಡು ಹೋಗೋದು ಅಂತ ಇಲ್ಲ. ಯಾಕೆ ವಾಲ್ಮೀಕಿಗಳು
ಆ ಅದನ್ನ ಮೆನ್ಷನ್ ಮಾಡಿಲ್ಲ ಅಂತ ಅಂದ್ರೆ ಅದು ಆಕ್ಚುಲಿ ನಡೆದಿಲ್ಲ ಅನ್ಸತ್ತೆ. ನಾನು ಹಿಂದೆ ಹೋಗಿ ನೋಡ್ದವಳು ಏನಲ್ಲ, ಆದ್ರೆ ನಾನ್ ಕತೆ ಬೇರೆ ಬೇರೆ ರಾಮಾಯಣದಲ್ಲಿ ಕತೆ ಕೇಳಿರೋ ಪ್ರಕಾರ ಇವಾಗ ಎಲ್ಲಾ ಕಲ್ ಮೇಲೇನು ರಾಮ ರಾಮ ಅಂತ ಬರುದು ಸಮುದ್ರಕ್ಕೆ ಹಾಕ್ತಾರೆ ಅನ್ಕೊಳ್ಳಿ, ಸೇತುವೆ ನಿರ್ಮಾಣ ಆಯ್ತು. ಈ ಹೇಗ್ ಅವ್ರು ಹೋಗಕ್ ಸಾಧ್ಯ? ಎಲ್ಲಾ ಕಲ್ ಮೇಲೂ ರಾಮಚಂದ್ರನ್ ಹೆಸರು ಬರ್ದಿದ್ದಾರೆ, ಅವ್ರು ನಡ್ಕೊಂಡು ಹೋಗ್ಬೇಕಂದ್ರೆ ಆ ಹೆಸರು ಮೇಲೆ ಕಾಲ್ ಇಟ್ಕೊಂಡು ಹೋಗ್ಬೇಕು. ಖಂಡಿತವಾಗ್ಲೂ ಅದು ಸಾಧ್ಯ ಇಲ್ಲ. ರಾಮಚಂದ್ರನ್ ಹೆಸರುನು ಹೇಳಕ್ಕೆ ಎಷ್ಟೊಂದ್ ಜನಕ್ಕೆ ಯೋಗ್ಯತೆನೇ ಇರಲ್ಲ. ಹಾಗಾಗಿ ಅದು ನಾವ್ ಕೇಳಿರುವಂತ ಕತೆ. ರಾಮ ರಾಮ ಅಂತ ಬರ್ದು ಎಲ್ಲೂನು ಸಮುದ್ರದಲ್ಲಿ ಹಾಕಿಲ್ಲ. ಯಾಕಂದ್ರೆ ಸಾಮಾನ್ಯ ಮನುಷ್ಯರೆಲ್ಲ ಅಂದ್ರೆ ವಾನರೇ ಆಗಿರ್ಬೋದು, ಆದ್ರೆ ರಾಮಚಂದ್ರನ್ಗಿಂತ ಅವರು ಶ್ರೇಷ್ಠರು ದೊಡ್ಡವರು ಏನಲ್ಲಲ್ಲ. ನಮ್ಗಿಂತ ದೊಡ್ಡವರು ನಮ್ಗಿಂತ ಶ್ರೇಷ್ಠರು, ಆದ್ರೆ ರಾಮನ್ಗಿಂತ ಲೋಕದಲ್ಲಿ ಯಾವ್ದು ದೊಡ್ದಿಲ್ಲ ಅಲ್ಲ. ಹಾಗಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಇದನ್ನ ಮೆನ್ಷನ್ ಮಾಡಿಲ್ಲ, ಬಟ್ ಇದು ತುಂಬಾ ಫೇಮಸ್ ಆದ ಕತೆ. ಸೊ ನಾನು ಮುಂಚೆ ಹಾಗೆ ಅನ್ಕೊಂಡಿದ್ದೆ, ರಾಮ ಅಂತ ಬರ್ತಿದ್ದಕ್ಕೇನೆ ಆ ಕಲ್ಗಳೆಲ್ಲ ತೇಲ್ತಿತ್ತು ಅಂತ. ಆದ್ರೆ ನಾನ್ ಬೇರೆ ಕಡೆ ಎಲ್ಲ ರಾಮಾಯಣ ಕೇಳಿರುವಾಗ, ಬೇರೆ ಬೇರೆ ಪುರಾಣಗಳಲ್ಲಿ ಓದಿರುವಾಗ ನನ್ಗೆ ಒಂದ್ ಕ್ಲಾರಿಟಿ ಸಿಕ್ತು. ಯಾಕಂದ್ರೆ ರಾಮ ರಾಮ ಅಂತ ಬರ್ದು ಎಲ್ಲಾ ಕಲ್ ಮೇಲೆ ಬರ್ದ್ಬಿಟ್ಟು ಹಾಕಿದ್ರೆ, ಬಂಡೆಗಳ ಮೇಲೆ ಹಾಕಿದ್ರೆ ಅದ್ರ ಮೇಲೆ ಕಾಲಿಟ್ಟು ನಡ್ಕೊಂಡು ಹೋಗೋದು ಅದು ತಪ್ಪಾಗತ್ತೆ. ನಮ್ಗೆ ಎಷ್ಟು ಪಾಪ ಬಂದ್ಬಿಡತ್ತೆ, ನಾವ್ ಹಂಗ್ ಯೋಚನೆನೂ ಮಾಡಕ್ ಆಗಲ್ಲ. ಆದ್ರೆ ಸಮುದ್ರ ರಾಜ ಏನ್ ಹೇಳಿದಂದ್ರೆ, ನಿನ್ನ ಕಾರ್ಯಕ್ಕೆ, ಈ ಒಳ್ಳೆ ಕಾರ್ಯಕ್ಕೆ ನೀನ್ ಏನ್ ನನ್ ಸಮುದ್ರದ ಮೇಲೆ ಹಾಕ್ತೀಯಾ ಅಂದ್ರೆ ನಿನ್ ಕಾರ್ಯನ ಪೂರ್ತಿ ಮಾಡಕ್ಕೆ ನನ್ ಸಮುದ್ರದ ಮೇಲೆ ನೀನ್ ಏನೇ ಮಣ್ಣು, ಮರಳು, ಕಲ್ಲು, ಬಂಡೆ, ಮರದ ಕೊಂಬೆ ಏನೇ ಹಾಕಿದ್ರು ಅದು ತೇಲತ್ತೆ, ನಾನ್ ಅದ್ನ ಒಳಗಡೆ ಮುಳುಗಿಸ್ಕೊಳಲ್ಲ ಅಂತ ಸಮುದ್ರ ರಾಜ ಹೇಳಿರ್ತಾನೆ. ಸೊ ಹಾಗಾಗಿ ಎಲ್ಲಾರು ಅವ್ರವ್ರ ಶಕ್ತಿಗೆ ಎಷ್ಟು ದೊಡ್ಡ ಬಂಡೆಗಲ್ಲು ಎಲ್ಲ ಎತ್ತಕ್ಕಾಗತ್ತೆ ಅಷ್ಟನ್ನೆಲ್ಲ ತಂದು ತಂದು ಹಾಕ್ತಿರ್ತಾರಂತೆ ಸಮುದ್ರದ ಮೇಲೆ. ಹನುಮಂತ ಅಂತೂ ನೇರವಾಗಿ ಮೇರು ಪರ್ವತಕ್ಕೆ ಹೋಗಿ ಮೇರು ಪರ್ವತದ ಕೊಂಬನ್ನ ಮುರ್ಕೊಂಡ್ ಬಂದು ಸಮುದ್ರಕ್ಕೆ ಹಾಕ್ತಾನಂತೆ. ಸೊ ಇಲ್ಲೂನು ನಾವ್ ಇನ್ನೊಂದು ಫೇಮಸ್ ಕತೆ ಕೇಳ್ತೀವಿ, ಅಳಿಲು ಸೇವೆ ಅನ್ನೋದು. ಈಗ ನಾವ್ ಯಾರಿಗೋ ಏನೋ ಹೆಲ್ಪ್ ಮಾಡಿದ್ರೆ ಹೇಳ್ತೀವಲ್ಲ, ನಂದೊಂದ್ ಸಣ್ಣ ಅಳಿಲ್ ಸೇವೆ ಇರ್ಲಿ ಅಂತ. ಅಳಿಲು ಸೇವೆ ಏನಂದ್ರೆ, ಇಲ್ಲೆಲ್ಲ ವಾನರು ಸೇತುವೆ ನಿರ್ಮಾಣ ಮಾಡ್ಬೇಕಂದ್ರೆ ಅಳಿಲ್ಗಳೆಲ್ಲ ಸಮುದ್ರದ ದಡದಲ್ಲಿ ಆಟ ಆಡ್ತಿದ್ವು ಅಂತೆ. ಸೊ ಅವಾಗ ಇದನ್ನ ನೋಡ್ಬಿಟ್ಟು ಮೈಯೆಲ್ಲ ಮಣ್ಣಲ್ಲಿ ಹೊರಳಾಡ್ಸಿ ಮತ್ತೆ ಸಮುದ್ರದ ಮೇಲೆ ಹೋಗಿ ಮೈ ಕೊಡುತ್ತಿದ್ವು ಅಂತೆ. ಕೊಡುವುದು ಅಂದ್ರೆ ಆ ಮಣ್ಣನ್ನ ಬೀಳ್ಸೋದು. ಹಂಗೆ ನಂದು ಒಂದ್ ಅಳಿಲು ಸೇವೆ ಇರ್ಲಿ ರಾಮನ್ ಕೆಲ್ಸಕ್ಕೆ ಅಂತ. ಸೊ ಅದೇ ಫೇಮಸ್ ಕತೆ. ಅರೆ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಸೊ ಈ ರೀತಿ ರಾಮ ಸೇತುವೆ ನಿರ್ಮಾಣ ಆಗತ್ತೆ. ಅದನ್ನು ಅವರು ಎಷ್ಟು ದಿನ ಕಟ್ಟಿದ್ದಾರೆ, ಹಾಗೆ ಒಂದೊಂದ್ ದಿನಕ್ಕೆ ಎಷ್ಟೆಷ್ಟು ಯೋಜನೆ ಕಟ್ಟಿದ್ದಾರೆ. ಸೊ ಅದನ್ನೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಮೆನ್ಷನ್ ಮಾಡಿದ್ದಾರೆ. 5 ದಿನ ಸಮಯ ತಗೋತಂತೆ ಈ ತೀರದಿಂದ, ದಕ್ಷಿಣ ತೀರದಿಂದ ಲಂಕೆವರೆಗೂ ಸಮುದ್ರನ ಕಟ್ಟಕ್ಕೆ 5 ದಿನಗಳ ಕಾಲ ತಗೊಂಡಿದೆ. ಹಾಗೆ 10 ಯೋಜನ ಅಗಲ ಕಟ್ಟಿದ್ದಾರೆ, 100 ಯೋಜನ ಉದ್ದ ಸಮುದ್ರ. ಯಾಕಂದ್ರೆ ಸಮುದ್ರ ಇದ್ದಿದ್ದು 100 ಯೋಜನ. ಮೊದಲನೇ ದಿನ 14 ಯೋಜನ ಕಟ್ಟಿದ್ರಂತೆ, ಎರಡನೇ ದಿನ 20 ಯೋಜನ, ಮೂರನೇ ದಿನ 21 ಯೋಜನ. ಅಂದ್ರೆ ಇಲ್ಲಿ 3 ದಿನಕ್ಕೆ ಎಷ್ಟಾಯ್ತು? 14, 20, 21, 55 ಯೋಜನ. 3 ದಿನ ಅಂದ್ರೆ 55 ಯೋಜನ ಸಮುದ್ರ ಕಟ್ಟಿರಂತೆ. 4ನೇ ದಿನ 22 ಯೋಜನ ಕಟ್ಟಿದ್ರಂತೆ. 5ನೇ ದಿನ 23 ಯೋಜನ. 55, 22, 23 ಒಟ್ಟು 100 ಯೋಜನ. ಅಷ್ಟು ದೊಡ್ಡ ಸಮುದ್ರದ ಮೇಲೆ 100 ಯೋಜನ, 10 ಯೋಜನ ಅಗಲ, 100 ಯೋಜನ ಉದ್ದ ಸಮುದ್ರ ಕಟ್ಟಕ್ಕೆ ಕೇವಲ ಅವ್ರು ತಗೊಂಡಿದ್ದು 5 ದಿನ. 5 ದಿನದಲ್ಲಿ ರಾಮ ಸೇತುವೆ ನಿರ್ಮಾಣ ಆಯ್ತು. ರಾಮ ಸೇತುವೆ ನಮಗ್ ಇವಾಗ್ಲೂ ರಾಮಾಯಣ ನಡೆದಿತ್ತು ಅಂತ ನಂಬಕ್ಕೆ ಒಂದು ಉಲ್ಲೇಖ ಅದು. ಮರಳಿ ಸೀತೆ ಜೊತೆ ಬರ್ಬೇಕಂದ್ರೆ ರಾಮ ಹೇಳ್ತಾನಂತೆ, ರಾಮಾಯಣ ಎಲ್ಲಿವರೆಗೂ ಭೂಮಿ ಮೇಲೆ ಪ್ರವಚನ ಅಥವಾ ರಾಮಾಯಣ ಇರತ್ತೆ, ಸೂರ್ಯಚಂದ್ರರು ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಈ ರಾಮ ಸೇತುವೆ ರಾಮಾಯಣದ ಉಲ್ಲೇಖವಾಗಿ ಜೀವಂತವಾಗಿ ಇರತ್ತೆ ಅಂತ ರಾಮ ಸೀತೆಗೆ ಹೇಳ್ತಾರಂತೆ. ನಮ್ಮ ಇಂಡಿಯಾದಲ್ಲಿ ರಾಮ ಸೇತುವೆ ಇದೆ ಅಂದ್ರೆ ನಾವು ಎಷ್ಟು ಲಕ್ಕಿ ಅಲ್ಲ. ಅಷ್ಟು ಉದ್ದವಾದ ಸೇತುವೆನ ನಿರ್ಮಾಣ ಮಾಡಿ ವಾನರು, ರಾಮ, ಲಕ್ಷ್ಮಣ, ವಿಭೀಷಣ ಎಲ್ರೂ ಲಂಕೆನ ಸೇರಿದ್ದಾರೆ. ಅಲ್ಲೇ ಸಮುದ್ರದ ತೀರದಲ್ಲಿ ಬಿಡಾರ ಹಾಕೊಂಡು, ಅಂದ್ರೆ ಅಲ್ಲೇ ಎಲ್ಲಾ ವಾನರು ಹೋಗಿ ನೆಲೆಸಿದ್ದಾರೆ.
ಮುಂದೆ ಏನಾಗತ್ತೆ ಅಂತ ನಾಳೆ ದಿನ ರಾಮಾಯಣದಲ್ಲಿ ತಿಳ್ಕೊಳ್ಳೋಣ. ರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.